ಸ್ವಾಮಿ, ಹಾಗಾದರೆ ಯುದ್ಧವು ನಿಶ್ಚಯವಾಯಿತು. ನಾನು ಮೊದಲು ಹೇಳಲಿಲ್ಲವೇ ಯುದ್ಧವೆಂದರೆ ನಿಮ್ಮ ಹೃದಯ ನಲಿಯುವುದೆಂದು? ಸ್ವಾಮಿ, ಪ್ರಾಣ ಸಖಿ ಬಾರೆ ಪ್ರೇಮನ ಬಾರೆ ಇಂದು ಮುಖಿ ಕೃಷ್ಣನ ಪ್ರಾಣ ಸಖಿ ಬಾರೆ ಪ್ರೇಮನ ಬಾರೆ ಪ್ರೇಮನ ಶೃಂಗಾರ ಕಲ್ಪನೆಯ ಚಿತ್ತಾರ ನೀನು ಕಲ್ಪನೆಯ ಮಮ ಪ್ರೇಮ ಬಾರೆ ಸೌರಭವ ಚಲ್ಲುತ್ತ ಬಂದವಳೆ ಕೃಷ್ಣನ ಮನದಲ್ಲಿ ಸ್ಥಿರವಾಗಿ ನಿಂತವಳೆ ಪ್ರೇಮದ ಸೌರಭವ ಚಲ್ಲುತ್ತ ಬಂದವಳೆ ಕೃಷ್ಣನ ಮನದಲ್ಲಿ ಸ್ಥಿರವಾಗಿ ನಿಂತವಳೆ ಕಾವ್ಯ ಕವನಗಳ ಹಾಸ್ಯ ವಿಲನಗಳ ಕಾವ್ಯ ಕವನಗಳ ಹಾಸ್ಯ ವಿಲನಗಳ ಒಡತಿನಿ ನಲ್ಲವೇ ಕಂದಗಾತಿ ಓ ಅಂದಗಾತಿ ಬಾರೆ ನಿಂದು ಮುಖಿ ಕೃಷ್ಣನ ಪ್ರಾಣ ಸಖಿ ಬಾರೆ ಪ್ರೇಮ ನಾಡಿ ಓ ಬಾರೆ ಪ್ರೇಮ ಕಿನ್ನರ ಲೋಕ ಕಣ್ಣಿಗೆ ನಾಚುವ ಬಿಂಕದ ಚಲುವೆ ನೀ ಭಿನ್ನಾಣಗಾತಿ ಸುರ ಕಿನ್ನರ ಲೋಕ ಕಣ್ಣಿಗೆ ನಾಚುವ ಬಿಂಕದ ಚಲುವೆ ನೀ ಭಿನ್ನಾಣಗಾತಿ ಕೋಟಿ ತಾರೆಗಳ ಮಿಂಚಿಗು ನೀ ಒಡತಿನಿ ನಲ್ಲವೇ ಚಂದಗಾತಿ ಓ ಅಂದಗಾತಿ ಬಾರೆ ಇಂದು ಮುಖಿ ಕೃಷ್ಣನ ಪ್ರಾಣ ಸಖಿ ಬಾರೆ ಪ್ರೇಮ ನಾಯಕಿ ಓ ಬಾರೆ ಪ್ರೇಮ ರುಕ್ಮಿಣಿ, ಉಪಾಯವಿಲ್ಲ ಪ್ರಿಯತಮೆ, ಯುದ್ಧವಿಂದು ಅನಿವಾರ್ಯ. ಆದರೆ ಇದೆಂತಹ ಯುದ್ಧ? ವಿಶ್ವ ಸೃಷ್ಟಿಯಲ್ಲಿ ಇದುವರೆಗೂ ಎಲ್ಲಿಯೂ ನಡೆಯದ ಹಚ್ಚಿತ್ಯ ಹತ್ಯಾಕಾಂಡ. ಒಂದು ಕಡೆ ಕೌರವರ 11 ಅಕ್ಷೋಹಿಣಿ ಸೈನ್ಯದಳ, ಅದರಲ್ಲಿ ಭೀಷ್ಮ, ದ್ರೋಣ, ಕೃಪಾ, ಅಶ್ವತ್ಥಾಮಾದಿ ಮಹಾರಥಿಕರು. ಮತ್ತೊಂದೆಡೆ ಪಾಂಡವರ 7 ಅಕ್ಷೋಹಿಣಿ ಸೈನ್ಯದಳ. ಈ ಯುದ್ಧವು ಮುಗಿದ ಮೇಲೆ ಮಾನವ ಜೀವರಾಶಿಯಲ್ಲಿ ಅದೆಷ್ಟು ಜನ ಬದುಕುಳಿಯುವರು ನಾ ಬೇರೆ ಕಾಣೆ. ಯುದ್ಧ ಯುದ್ಧ ಪ್ರಪಂಚದ ಅನಂತ ಪ್ರಳಯ, ಅಸೀಮ ಧ್ವಂಸ. ಪ್ರಭು, ಈ ಮಾನವ ಲೋಕವನ್ನು ಪ್ರಳಯಾವರ್ತದಿಂದ ರಕ್ಷಿಸು. ಅಧರ್ಮದ ಆಕ್ರಮಣದಿಂದ ಧರ್ಮವು ರೂಪುಗಿಡಲೇಕೆ?
ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸಬಾರದೆ? ರುಕ್ಮಿಣಿ, ಶಾಂತಿಯಿಂದ ಸೃಷ್ಟಿ ವಿಕಾಸನವಾಗುವುದಿಲ್ಲ ಪ್ರೇಯಸಿ. ಪುರಾತನದ ಹಳಿವೆ ನೂತನದ ಆವಿಷ್ಕಾರ. ಯುದ್ಧವೆಂದು ಅವಶ್ಯಕ. ಆದರೆ ಈ ಯುದ್ಧದಲ್ಲಿ ನಾನೊಂದು ನೂತನವಾದ ಜಗತ್ತನ್ನು ನಿರ್ಮಿಸುವೆನು. ನನ್ನ ಸಮರಗೀತೆಯು ಮಾನವನಿಗೆ ಧರ್ಮದ ಪರಾಕಾಷ್ಠತೆಯನ್ನು ಬೋಧಿಸುವುದು. ವೀರರ ರಕ್ತದಿಂದ ಪೃಥ್ವಿಯ ಕಲಶವನ್ನು ತೊಳೆಯುವೆನು. ಕುರುಕ್ಷೇತ್ರದ ಒಂದೊಂದು ಧೂಳಿನ ಕಣಗಳನ್ನು ರಕ್ತರಸದಿಂದ ತೋಯಿಸಿ ವೀರದರ್ಪದಿಂದ ಸುಸಜ್ಜಿತವನ್ನಾಗಿ ಮಾಡಿ ಪುಣ್ಯ ಬೀಜವೊಂದನ್ನು ನೆಡುವೆನು. ಆ ಬೀಜವು ಅಂಕುರಿಸಿ ಮರವಾಗಿ ಬೆಳೆದು ದರ್ಶನ, ವಿಜ್ಞಾನ, ಧರ್ಮ, ರಾಜನೀತಿ ಮುಂತಾದ ಅನರ್ಘ್ಯ ಫಲಪುಷ್ಪಗಳನ್ನು ಜಗತ್ತಿಗೆ ಕೊಡುವುದು. ಸ್ವಾಮಿ, ರುಕ್ಮಿಣಿ, ಸಮಾಧಾನ ಭೇದವೆಲ್ಲ ಕೋಮಲಾಂಗಿ ವಿಫಲವಾಯ್ತೆ. ಸಮರದಂಡದಿಂದು ಧರಣಿ ಪಾಪಹಾರಿಣಿ, ಧರಣಿ ಪಾಪಹಾರಿಣಿ, ಕಾಂತೆ ಪಾಪಹಾರಿಣಿ, ಕಾಂತೆ ಪಾಪಹಾರಿಣಿ. ಧರ್ಮರಾಜ್ಯ ಸ್ಥಾಪನೆಗೆ ಧರ್ಮಯೋಧರಿಂದೊದಗಿ. ರುಕ್ಮಿಣಿ, ಧರ್ಮರಾಜ್ಯ ಸ್ಥಾಪನೆಗೆ ಧರ್ಮಯೋಧರಿಂದೊದಗಿ. ಕರ್ಮಭೂಮಿ ಭಾರತವು ಧನ್ಯ ಮಾಡಿದೆ, ಧನ್ಯ
ರಾಜರಾಜೇಶ್ವರ, ರುಕ್ಮಿಣಿ, ನಿಮ್ಮ ಸ್ಪರ್ಶವು ಮೃತ ಸಂಜೀವಿನಿ. ದೃಷ್ಟಿ ಮಾತ್ರದಿಂದ ಜಡ ಜಗತ್ತನ್ನು ಜೀವಂತವಾಗಿ ಮಾಡಬಲ್ಲೆನು. ಅದನ್ನಳಿದು ಈ ರಕ್ತಪಾತದ ಅವಶ್ಯಕತೆ ಏಕೆ? ರುಕ್ಮಿಣಿ, ಕಾಳ ಸರ್ಪ ಕಚ್ಚಿದವರನ್ನು ಮೃತ್ಯು ಮುಖದಿಂದ ರಕ್ಷಿಸಬೇಕಾದರೆ ವಿಷ ಸ್ಪರ್ಶವಾದ ಅವಯವವನ್ನು ಛೇದಿಸದ ಹೊರತು ಮತ್ತಾವ ಉಪಾಯವಿಲ್ಲ. ಆರ್ಯಾವರ್ತಕ್ಕೀಗ ಅಂತಹ ಅವಸ್ಥೆಯು ಉಂಟಾಗಿದೆ. ಅಭಿಮಾನ ಸುರೆಯಿಂದ ಪ್ರಮತ್ತರಾದ ಕ್ಷತ್ರಿಯರ ನರನಾಡಿಗಳಲ್ಲಿ ರಕ್ತಾಧಿಕ್ಯವು ಹೆಚ್ಚಿ ಅಧರ್ಮ ರೋಗದ ಅಂಕುರವು ಕಾಣಿಸಿಕೊಂಡಿದೆ. ಅದನ್ನು ರಕ್ತಕ್ಷಯದಿಂದ ಸಂಪೂರ್ಣವಾಗಿ ನಾಶಗೊಳಿಸಿದ ಹೊರತು ಧರ್ಮ ಸಂಸ್ಥಾಪನೆಯಾಗುವುದಿಲ್ಲ ಪ್ರೇಯಸಿ. ಇಷ್ಟೊಂದು ಜನರ ಮರಣದಿಂದ ಧರ್ಮವು ಸ್ಥಾಪನೆಯಾಗುವುದಾದರೆ ಅಂತಹ ಧರ್ಮಕ್ಕೆ ಧಿಕ್ಕಾರವಿದೆ. ಯುದ್ಧವನ್ನು ನಿಲ್ಲಿಸಲು ನೀವು ಮತ್ತೊಂದು ಸಾರಿ ಪ್ರಯತ್ನಿಸಿ. ಈ ಘೋರ ಹತ್ಯಾಕಾಂಡ ನಿಲ್ಲಲಿ. ರುಕ್ಮಿಣಿ, ಸಂಭ್ರಮದಂದವೇ ಬಲು ಚಂದವೇ ಏನಿ ಮಹಾನಂದವೇ ಓ ಭಾಮಿನಿ ಏನಿ ಸಂಭ್ರಮದಂದವೇ ಬಲು ಚಂದವೇ ಏನಿ ಕಾರ್ಮೋದ ಏನಿ ಮೂರಗನ ಏನಿ ಜೀವೋನ್ಮಾದ ಏನಿ ವಿನೋದ ಏನಿ ಕಾರ್ಮೋದ ಏನಿ ಮೌನದನ ಏನಿ ಜೀವೋನ್ಮಾದ ಏನಿ ವಿನೋದ ಏನಿ ಮಹಾನಂದವೇ ಓ ಭಾಮಿನಿ ಏನಿ ಸಂಭ್ರಮದಂದವೇ ಬಲು ಚಂದವೇ ಏನಿ ಮಹಾನಂದವೇ ಭಾಮಿನಿ
ರುಕ್ಮಿಣಿ ರಾಗದ ನಾನಾ ಭಾವದ ನಾನಾ ಸೊಬಗಿನ ಪದಲಯ ನರ್ತನದಿ ನಾನಾ ರಾಗದ ನಾನಾ ಭಾವದ ನಾನಾ ಸೊಬಗಿನ ಪದಲಯ ನರ್ತನದಿ ಆನಂದದ ಸೊಬಗ ಬೀರುವ ಸುಂದರಿಯೇ ಆನಂದದ ಸೊಬಗ ಬೀರುವ ಸುಂದರಿಯೇ ಆನಂದದ ಸೊಬಗ ಬೀರುವ ಸುಂದರಿಯೇ ಮಧು ಮಾಧುರಿ ಸುಗುಣಾಕರಿ ಸುರ ಸುಂದರಿ ಮಧು ಮಾಧುರಿ ಸುಗುಣಾಕರಿ ಸುರ ಸುಂದರಿ ಮಧು ಮಾಧುರಿ ಸುಗುಣಾಕರಿ ಸುರ ಸುಂದರಿ ಮಧುರ ತರಂಗ ಸುನಾದ ಬೀರುವ ಮಧುರ ತರಂಗ ಸುನಾದ ಬೀರುವ ಏನಿ ಮಹಾನಂದವೇ ಓ ಭಾಮಿನಿ ಏನಿ ಸಂಭ್ರಮದಂತವೇ ಬಲು ಚಂದವೇ ಏನಿ ಮಹಾನಂದವೇ ಭಾಮಿನಿ ರುಕ್ಮಿಣಿ ಆಗಲಿ ಪ್ರೇಯಸಿ, ನಿನ್ನ ಮಾತಿನಂತೆ ನಾನು ಮತ್ತೊಂದು ಸಾರಿ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸುವೆ. ಆದರೆ ಈ ನನ್ನ ಕೊನೆಯ ಪ್ರಯತ್ನವು ಮಂತ್ರಿಯ ದ್ವಾರಕಾವತಿಯ ಅರಸನೆಂದನಿಸಿ ಭುವನ ಭೂಮಂಡಲದ ಮೆರವಯನಗೆ ಸಮರ್ಯರೇ ಮಂತ್ರಿಯ ಭೋಜಬಲ ಚೌರ್ಯದಿ ಮರೆಯುವ ಎನಗೆ ಸಮಾನರಾರ್ಯರೇ ದರೆಯೊಳಗೆ ಮೆರವನು ನಾ ಭೋಜಬಲ ಚೌರ್ಯದಿ ಮರೆಯುವ ಎನಗೆ ಸಮಾನರಾರ್ಯರೇ ದರೆಯೊಳಗೆ ಮೆರವನು ನಾ ವೀರ ಶೂರರೊಳು ರಣಗುಣ ನೆನೆಸಿ ಸಾರಿ ಚರಿತ ಸಾಮ್ರಾಜ್ಯದ ಪಿರಿಯ ವೀರರೊಳು ಧನಗುಣ ನೆನೆಸಿ ಸಾರಿ ಚರಿತ ಸಾಮ್ರಾಜ್ಯದ ಸಿರಿಯ ಗಡಗಡ ನಡುಗೆಸೆ ಧರಣಿಯನೆಲ್ಲ ಗಡಗಡ ನಡುಗೆಸೆ ಧರಣಿಯನೆಲ್ಲ ವೀರನಂತನ ಬಾಳುವನು ಶೂರನಂತನ ಮೆರೆಯುವನು ಭುಜಬಲ ಚೌರ್ಯದಿ ಮರೆಯುವ ಎನಗೆ ಸಮಾನರಾರ್ಯರೈ ದರೆಯೊಳಗೆ ಮರೆವನು ನಾ ಮಂತ್ರಿಯ ನಮ್ಮ ದ್ವಾರಕಾವತಿಯಲ್ಲಿ
ಯಾದವ ದೇವತೆಗಳೆಲ್ಲರೂ ಸತ್ಯ ಧರ್ಮದಿಂದಲೂ ಸುಖ ಸಂತೋಷದಿಂದಿರುವರೆ ಅದನ್ನು ತಿಳಿಸುವಂತವನಾಗು. ಮಹಾಪ್ರಭು ಕೇಳರೇಂದ್ರನೇ ತದ್ಗುಣ ಸಾಂದ್ರನೇ ಕೇಳರೇಂದ್ರನೇ ಸದ್ಗುಣ ಸಾಂದ್ರನೇ ಕೇಳಲೆ ನಾನೀಗ ಕೇಳುನಿ ಜಗಮಯ ಪ್ರಜಗಳು ಗಣಗುಣ ಸೋಲಿಗಳು ಪ್ರಜಗಳು ಗಣಗುಣ ಸೋಲಿಗಳು ಕಿರಿತಗೆ ಹರಿಯುವ ಮನುಷ್ಯರಾಗಯ್ಯ ಕಿರಿತಗೆ ಹರಿಸಿದ ಪರಿಶುದ್ಧರಾಗೇಂದ್ರನೇ ಸದ್ಗುಣ ಸಾಂದ್ರನೇ ಹೇಳುವೆ ನಾನೀಗ ಕೇಳುವೆ ಧೈರ್ಯದೆ. ನಮ್ಮ ರಾಜ್ಯದಲ್ಲಿ ಕಾಲ ಕಾಲಕ್ಕೆ ಮಳೆ ಬೆಳೆಗಳಾಗುತ್ತವೆ. ಜನರು ಎಲ್ಲರೂ ಸುಖ ಸೌಖ್ಯದಿಂದಿರುವ ಮತ್ತೇನು ಪಡೆಯ. ಬಸ್ ಮಂತ್ರಿಯೇ, ಬಹಳ ಸಂತೋಷ. ನಿನ್ನ ಪೀಠವನ್ನು ಅಲಂಕರಿಸು. ಸೈನ್ಯಾಧೀಶೂರನೇ ಪ್ರಭು ವೇಳೈ ಸೈನಿಕ ಸೈನ್ಯಾದ ವರಿಯ ವೇಳೈ ಸೈನಿಕ ವೇಳೈ ಸೈನಿಕ ಸೈನ್ಯದ ವರಿಯ ವೇಳೈ ಸೈನಿಕ ಶತ್ರು ರಾಜರಲ್ಲ ಕಪ ಕಾಣಿಕೆಯ ಶತ್ರು ರಾಜರಲ್ಲ ಕಪ ಕಾಣಿಕೆಯ ತಪ್ಪಾದ ನಿತ್ಯವು ತಂಗೊಪ್ಪಿಸುವರೆ ಬೆಳೈ ಸೈನಿಕ ಸೈನ್ಯದ ಬರಿಯ ಬೆಳೈ ಸೈನಿಕ. ಸೈನ್ಯಾಧೀಶೂರನೇ ಪ್ರಭು ನಿನ್ನ ಆಡಳಿತದಲ್ಲಿರುವ ಸೈನ್ಯದ ಆಡಳಿತವನ್ನು ತಿಳಿಸುವಂತವನಾಗು. ಅಪ್ಪಣೆ ಮಹಾಪ್ರಭು. ಗದೆಯನ್ನೆತ್ತಿದ ಮುದದಿ ಗದೆಯ ಎತ್ತಿದ ಮುದದಿ ದೂರದ ಸತ್ರ ಸೈನ್ಯವ ಧ್ವಂಸಗೊಳ್ಳದೆ ಬಿಡನೆ ಪ್ರಭುದೇವ. ಸೈನ್ಯಾಧೀಶೂರನೇ ಉಪ ಲಾಲಿ ಸೈನಿಯ ವಾಕ್ಯವನಿಗ ಉಪ ಲಾಲಿ ಸೈನಿಯ ವಾಕ್ಯವನಿಗ ಉಪ ಲಾಲಿ ಸೈನಿಯ ಮುತ್ತು ತನ್ನಪ್ಪ ಸೈನ್ಯ ಎತ್ತ ಮೊದರು ಮುತ್ತು ತನ್ನಪ್ಪ ಸೈನ್ಯ ಎತ್ತ ಮೊದರು ಬಿಡನೆ ಕತ್ತಿಯಿಂದಲಿನ ಕತ್ತರಿಸಿ ಬಿಡುವೆ ಕತ್ತಿಯಿಂದಲಿನ ಕತ್ತರಿಸಿ ಬಿಡುವೆ ಉಪ ಲಾಲಿ ಸೈನ್ಯ ವಾಕ್ಯವನಿಗ ಉಪ ಲಾಲಿ ಸೈನ್ಯ. ಚಂಡ ಪ್ರಚಂಡರ ಮಂಡಲದೊಳಗೆ ಚಂಡ ಪ್ರಚಂಡರ ಮಂಡಲದೊಳಗೆ ಕಂಡಿರಿಸಿ ಬಿಡುವೆ ಮೊದಲೊಳಗೀಗ ಕಂಡಿರಿಸಿ ಬಿಡುವೆ ಮೊದಲೊಳಗೀಗ ಉಪ ಲಾಲಿ ಸೈನ್ಯ ವಾಕ್ಯವನಿಗ ಉಪ ಲಾಲಿ ಸೈನ್ಯ. ಮಹಾಪ್ರಭು ಸೈನ್ಯಾಧೀಶೂರನೇ ನಮ್ಮ ಕರುನಾಡು ವೀರ ವಿಜಯ ಸೈನ್ಯದಲ್ಲಿ ಶತ್ರುಗಳ ಹೆಸರನ್ನು ಮಟ್ಟವಾಗಿ ಮುಂಬರುವ ಶತ್ರುಗಳಿಗಾಗಿ ಎದುರು ನೋಡುತ್ತಿರುವವು ಮತ್ತೇರಪ್ಪಣೆ. ಸೈನ್ಯಾಧೀಶೂರನೇ ಬಹಳ ಸಂತೋಷ. ನಿನ್ನ ಪೀಠವನ್ನು ಅಲಂಕರಿಸು. ಆಗಬಹುದು ಮಂತ್ರಿಯೇ ಸೈನ್ಯಾಧೀಶೂರನೇ ಮಹಾಪ್ರಭು. ಬಲ 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 ನನಗಾರು ಸರಿ ಸಮಾನರು ವೈರ ವೈಭವದಿ ಮರೆಯುವ ಎನಗೆ ವೈರ ವೈಭವದಿ ಮರೆಯುವ ಎನಗೆ ಬಲ 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 ಎನಗಾರು ಸರಿ ಸಮನರು ಎನಗಾರು ಸರಿ ಸಮನರು ಎನಗಾರು ಸರಿ ಸಮನರು. ಮಂತ್ರಿಯೇ ಸೈನ್ಯಾಧೀಶೂರನೇ ಮಹಾಪ್ರಭು ನಿಮ್ಮಂತ ಅಪ್ರತಿಮ ವೀರನನ್ನು ಹೊಂದಿರುವಾಗ
ನನಗಾಗಲಿ ನನ್ನ ರಾಜ್ಯಕ್ಕಾಗಲಿ ಒಂದು ಕೊರತೆಗಳೆಂದರೇನು? ಗುರುಬಲಭದ್ರದೇವರಿಗೆ ಜಯವಾಗಲಿ. ಚಾರನೆ ಸಮಾಚಾರವೇನು? ಅರಮನೆ ಮುಂಭಾಗದಲ್ಲಿ ದುರ್ಯೋಧನ ಮಹಾರಾಜರು ಬಂದು ಕಾದಿರುವರು. ಏನು ಸುಯೋಧನ ಮಹಾರಾಜನು ಬರುತ್ತಿರುವನೆ? ಹಾಗಾದರೆ ಬಹಳ ಗೌರವದಿಂದ ಬರಮಾಡಿ. ಸುಯೋಧನ, ನಿನಗೆ ಮಂಗಳವಾಗಲಿ. ಮೇಲೇಳು. ಸುಯೋಧನ, ಬಾ, ಈ ಪೀಠವನ್ನು ಅಲಂಕರಿಸು. ಗುರುದೇವ. ಯಾರಲ್ಲಿ? ರಾಜ ನರ್ತಕಿಯರನ್ನು ಬರಮಾಡಿ. ಹಲೋ ಅಂದದ ಶಿಲೆಯೊಂದು ನಲಿದಾಡಿದೆ, ಅಂದದ ಶಿಲೆಯೊಂದು ನಲಿದಾಡಿದೆ, ಅದರ ಪನ್ನೀರ ಪರಿಮಳ ಹೂಬಿರಿದು. ಅಂದದ ಶಿಲೆಯೊಂದು ನಲಿದಾಡಿದೆ. ಮೋಹಿನಿ ಎನ್ನುವುದು ಇವಳೆಸರಲ್ಲವೇ, ಮನಮೋಹ ತುಂಬಿದ ಚಲುವಲ್ಲವೇ. ಮೋಹಿನಿ ಎನ್ನುವುದು ಇವಳೆಸರಲ್ಲವೇ, ಮನಮೋಹ ತುಂಬಿದ ಚಲುವಲ್ಲವೇ. ನಾಯಕಿಯ ನಿನಗೆ ಇವು ಒಲ್ಲವೇ. ನಾಯಕಿಯೇ ನಿನಗೆ ಇವು ಒಲ್ಲವೇ, ನನ್ನ ಮನಸ್ಸನ್ನು ಸೆಳೆಯುವ ಚೆಲುವಲ್ಲವೇ, ನನ್ನ ಮನಸ್ಸನ್ನು ಸೆಳೆಯುವ ಚೆಲುವಲ್ಲವೇ. ಅಂದದ ಶಿಲೆಯೊಂದು ನಲಿದಾಡಿದೆ, ಅದರ ಪನ್ನೀರ ಪರಿಮಳ ಹೂಬಿರಿದು. ಅಂದದ ಶಿಲೆಯೊಂದು ನಲಿದಾಡಿದೆ. ಮಾಲೆಯ ಕಟ್ಟಿ ತಂದಿಗ ತುಂಬಿ ಹೆಣ್ಣೊಂದು, ತತ್ತಯ್ಯಂದು ನಾಟ್ಯವಾಡುತ್ತ ನಲಿವುದು ಮತ್ತೊಂದು. ಮುತ್ತಿನ ಮಾಲೆಯ ಕಟ್ಟಿ ತಂದಿಗ ತುಂಬಿ ಹೆಣ್ಣೊಂದು, ತತ್ತಯ್ಯಂದು ನಾಟ್ಯವಾಡುತ್ತ ನಲಿವುದು ಮತ್ತೊಂದು. ಮುಖದಲ್ಲಿ ಮುಖವಿಟ್ಟು ನಾಚುತ್ತ ಬರುವುದು. ಮುಖದಲ್ಲಿ ಮುಖವಿಟ್ಟು ನಾಚುತ್ತ ಬರುವುದು. ಮುಖದಲ್ಲಿ ಮುಖವಿಟ್ಟು ನಾಚುತ್ತ ಬರುವುದು, ನಾಚುತ್ತ ಬರುವುದು ದುಂಬಿಯ ಎಡೆಗೆ. ನಾಚುತ್ತ ಬರುವುದು ದುಂಬಿಯ ಎಡೆಗೆ. ಅಂದದ ಶಿಲೆಯೊಂದು ನಲಿದಾಡಿದೆ,
ಅದರ ಪನ್ನೀರ ಪರಿಮಳ ಹೂಬಿರಿದು ಅಂದದ ಶಿಲೆಯೊಂದು ನಲಿದಾಡಿದೆ ನಲಿದಾಡಿದೆ ನಲಿದಾಡಿದೆ. ಮಂತ್ರಿಯೇ, ಸೈನ್ಯಾಧೀಶೂರನೇ, ಪ್ರಭು ನೀವಿನ್ನು ರಾಜ್ಯ ಕಾರ್ಯಗಳತ್ತ ಗಮನಹರಿಸಿ. ಆಗಬಹುದು. ಸುಯೋಧನ, ಗುರುದೇವ, ಹಸ್ತಿನಾವತಿಯಲ್ಲಿ ಎಲ್ಲರೂ ಕುಶಲವೇ? ಎಲ್ಲರೂ ಕುಶಲ ಗುರುದೇವ. ಹಾಗಾದರೆ ನೀನು ಇಲ್ಲಿಗೆ ಬಂದ ಸಮಾಚಾರವೇನು? ಗುರುದೇವ, ನಮಗೂ ಆ ನಮ್ಮ ದಾಯಾದಿಗಳಾದ ಪಾಂಡವರಿಗೂ ಭೀಕರ ಸಂಗ್ರಾಮವು ಬಂಧನಗಳಿರುವುದು. ಅದರಲ್ಲಿ ನೀವು ನಮ್ಮ ಪಕ್ಷವನ್ನೇ ವಹಿಸಬೇಕೆಂದು ಕೇಳಲು ನಾನು ಇಲ್ಲಿಗೆ ಬಂದಿರುವೆ. ಏನು ಪುನಃ ಸಂಗ್ರಾಮವೇ? ನೇನು ಚಿಂತೆ ಪಡಬೇಡ ಸುಯೋಧನ, ನಾನು ನನ್ನ ಸೈನ್ಯ ಸಮೇತನಾಗಿ ಬಂದು ನಿನ್ನ ಪಕ್ಷವನ್ನು ವಹಿಸುವೆನು. ನೀನು ನಿಶ್ಚಿಂತೆಯಿಂದ ನಡೆ. ಗುರುದೇವ, ನಿನ್ನೆಯ ದಿನ ನಾನು ಮತ್ತು ಆ ಶಿಖಂಡಿಯಾದ ಪಾರ್ಥನು ನಿಮ್ಮ ತಮ್ಮನಾದ ಕೃಷ್ಣನ ಬಳಿಗೆ ಹೋಗಿದ್ದೆವು ಗುರುದೇವ. ಹೌದೇ? ಹಾಗಾದರೆ ಕೃಷ್ಣನು ಏನೆಂದು ಹೇಳಿದನು ಸುಯೋಧನ? ಗುರುದೇವ, ಆ ಕೃಷ್ಣನು ತನ್ನ ಬಾಮೈದನಾದ ಪಾರ್ಥನ ಸಾರಥ್ಯವನ್ನು ವಹಿಸಿದನು ಗುರುದೇವ. ಹಾಗಾದರೆ ನಿನಗೇನು ಹೇಳಿದನು ಸುಯೋಧನ? ಗುರುದೇವ, ನನಗೆ ನಿಮ್ಮಗಳ ಸಹಿತ ಯಾದವರ ಅಕ್ಷೋಹಿಣಿ ಸೈನ್ಯಕ್ಕೆ ಆಜ್ಞಾಪಡಿಸಿದನು ಗುರುದೇವ. ಸುಯೋಧನ, ಆ ನಮ್ಮ ಕೃಷ್ಣನು ಎಂದಿಗೂ ಪಾಂಡವರ ಪಕ್ಷಪಾತಿಯೇ ಹೊರೆದು ನಮ್ಮವನಲ್ಲ. ಹೌದು ಗುರುದೇವ. ಎಂದೇ ಸುಭದ್ರೆಯ ಲಗ್ನ ಕಾಲದಿಂದಲೂ ನನಗೆ ಅವರ ಮೇಲೆ ದ್ವೇಷವಿರುವುದು. ಅದನ್ನು ತೀರಿಸಿಕೊಳ್ಳಲು ನನಗೆ ಇದೇ ಸರಿಯಾದ ಸಮಯ. ನೀನು ಚಿಂತೆ ಪಡಬೇಡ, ನಿಶ್ಚಿಂತೆಯಿಂದ ನಡೆ. ನಾನು ನನ್ನ ಸೈನ್ಯ ಸಮೇತನಾಗಿ ಬಂದು ನಿನ್ನ ಪಕ್ಷವನ್ನು ವಹಿಸುವೆನು. ಆಗಲಿ ಗುರುದೇವ, ನಾನಿನ್ನು ಬರುವೆ. ಅಂತೂ ನನ್ನ ದ್ವಾರಕಾ ಯಾತ್ರೆಯು ಸಫಲವಾಯಿತು. ಗುರುಬಲಭದ್ರ ದೇವ ಸಹಿತ ಯಾದವರ ಅಕ್ಷೋಹಿಣಿ ಸೈನ್ಯ ನನ್ನ ವಶವಾಯಿತು. ಇನ್ನು ನನಗೆ ಸಮನಾರು ಹಸ್ತಿನಾವತಿಯ ಆ ರಕ್ತ ಸಿಂಹಾಸನ ಸದಾ ನನ್ನೊಂದಿಗಿರಬೇಕು. ಹಸ್ತಿನಾವತಿಯ ಈ ಮಣಿಮಕಟ ಸದಾ ನನ್ನ ಮಸ್ತಕದಲ್ಲಿ ರೋರೋಜಿಸುತ್ತಿರಬೇಕು. ಇದಕ್ಕೆ ತಡೆಯೊಡ್ಡುವ ಆ ದುರುಳ ಪಾಂಡವರ ಸಿಗಿವೆ ಮೆಣದೊಳು ಪಾಂಡವರಂ. ಎಲ್ಲಿ ಹೋದರೇನು ಅವರ ಉಳಿಸಲು ಚಕ್ರವರ್ತಿಯಾದನೆಂದ ಕೆಳಗುತ ಮದೋನ್ಮೋಷ ದುರುಳನದ ದುಷ್ಟ ಪಾಂಡವರಂ. ಸಿಗಿವೆ ಮೆಣದೊಳು ಪಾಂಡವರಂ. ಸೀಳುತ್ತ ಅವನ ಕರುಳ ಬಗೆದು ರಕ್ತ ಕುಡಿಯುತ್ತ ಈ ಕೊನೆಗೆ ಹಿಡಿದು ನಗೆಗೆ ನುಗ್ಗುತ್ತ ಪಾರ್ಥನೆದೆಯನ್ನು ಮೆಟ್ಟಿ ಆ ದುರುಳ ಭೀಮನೊಡಲ ಬಗೆದು ಸೀಳುತ್ತ ಅವನ ಕರುಳ ಬಗೆದು ರಕ್ತ ಕುಡಿಯುತ್ತ ಈ ಕೊನೆಗೆ ಹಿಡಿದು ರಣಗೆ ನುಗ್ಗುತ್ತ ಪಾರ್ಥನೆದೆಯನ್ನು ಮೆಟ್ಟಿ ಬರದಿ ನಾವು ನಲಿದು ಚಲದಿ ನಾವು ನೆರೆದು ವೈರಿ ಮನ ಮುರಿದ ಮೊದಲು ನಾವು ಚಲದಿನಾಂ ಮೆರೆದು ವೈರಿ ಮನ ಮುರಿದು ಮೊದಲಿ ನಾವು ಮೆರವ ಗೆಲ್ಲುವೆ. ಜಯಿಸುವೆ ಜಯಿಸುವೆ ಬಲ ಬಲ ಬಲ. ನಾನೀಗ ಸಿಗಿವೆ ಮನದೊಳು ಪಾಂಡವರಂ. ಎಲ್ಲಿ ಹೋದರೇನು ಅವರ ಉಳಿಸಲು ಚಕ್ರವರ್ತಿಯಾದ ನನ್ನ ಕೆಳಗುತ ಮದೋನ್ಮತ್ತ ದುರುಳನದ ದುಷ್ಟ ಪಾಂಡವರಂ. ಸಿಗಿವೆ ಮನದೊಳು ಪಾಂಡವರಂ. ಕೆಣಕಿ ಕರಳೆ ನಲಿಯುತ್ತ ಈ ಭೂಮಿ ಆಳ ಬಯಸಿ ಬಯಸಿ ನುಗ್ಗುತ್ತ ದೇಶದ ಸಮರವ ಸಾರಿ. ನಾನಿಂದು ಬಲಪದಲ್ಲಿ ಮೆರೆದು ನಲಿಯುತ್ತ ಕೌರೇಶನಂ. ಕೆಣಕಿ ಕರಳೆ ನಲಿಯುತ್ತ ಈ ಭೂಮಿ ಆಳ ಬಯಸಿ ಬಯಸಿ ನುಗ್ಗುತ್ತ ದೇಶದ ಸಮರವ ಸಾರಿ. ಕೃಷ್ಣನೊಡೆಯದ ಎಂಬ ಧೈರ್ಯದಲ್ಲಿ ರಾಜ್ಯ ದೋಸೆಯಲ್ಲಿ ಮೆರೆದು ಬೀಗುತ್ತಿರ.
ದುರ್ಯೋಧನನು ನನ್ನ ಮೇಲೆ ಕುಪಿತನಾಗಿ ನಮ್ಮಗ್ರಜನ ಬಲಭದ್ರನಾದ ಬಳಿಗೆ ಹೋಗಿ ಸೈನ್ಯಕ್ಕೆ ಸಹಾಯವನ್ನು ಪಡೆದು ಹಿಂತಿರುಗಿದನು. ಆತನಾದರೂ ಸೈನ್ಯವನ್ನು ಸಜ್ಜುಗೊಳಿಸುತ್ತಿರುವನು. ಬಲಭದ್ರನು ಹಲಾಯುಧವನ್ನು ಹಿಡಿದು ಉಭಯತ್ರರು ಹೋರಾಡುವಾಗ ಆತನನ್ನು ಜಯಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಅಲ್ಲದೆ ಆತನು ಆ ದುರ್ಯೋಧನನ ಪಕ್ಷವನ್ನು ವಹಿಸಿದ ಮೇಲೆ ನಾನು ಅರ್ಜುನನ ಸಾರಥ್ಯವನ್ನು ವಹಿಸುವುದಾದರೂ ಹೇಗೆ? ಇರಲಿ, ಈಗಲೇ ನನ್ನ ಮಾಯೆಯಿಂದ ಒಂದು ಗೋವನ್ನು ನಿರ್ಮಿಸಿ ಅಗ್ರಜನು ಈ ಮಾರ್ಗವಾಗಿ ಬರುವಾಗ ಹಿಂಬಾಲಿಸುವಂತೆ ಮಾಡಿ ಮುಂದಿನ ಚಮತ್ಕಾರವನ್ನು ತೋರಿಸುವೆ. ಯೋಗ ಮಾಯೆ, ಜಾಗೃತಳಾಗು, ಬೇಗ ಪಶುರೂಪವನ್ನು ಧರಿಸಿ ಅಗ್ರಜನನ್ನು ಹಿಂಬಾಲಿಸು. ಅದು ಅಗ್ರಜನು ಈ ಮಾರ್ಗವಾಗಿ ಬರುವಂತಿದೆ. ಏನು ಈ ಗೋವು ನನ್ನನ್ನೇ ಹಿಂಬಾಲಿಸುತ್ತಿರುವುದಲ್ಲ? ಇರಲಿ. ಏ ಪಶುವೆ, ದೂರ ಸರಿ. ಅಯ್ಯೋ ಅಕಟಕಟ, ಎಂತಹ ಅನರ್ಥವಾಯಿತು. ಅಕಟಕಟ ಅಧ್ಯಯ ಮಾಡಿ ಪಾಪಕ್ಕೆ ಗುರಿಯಾದೆ, ಅಯ್ಯೋ ಮೋಸಕ್ಕೆ ಒಳಗಾದೆ. ಅಕಟಕಟ ಗೋ ಅಧ್ಯಯ ಮಾಡಿ ಪಾಪಕ್ಕೆ ಗುರಿಯಾದೆ, ಅಯ್ಯೋ ಮೋಸಕ್ಕೆ ಒಳಗಾದೆ. ಘೋರಾರಣ್ಯದ ಗೋವನ್ನು ಕೊಂದು ಪಾಪಕ್ಕೆ ಗುರಿಯಾದೆ, ಅಯ್ಯೋ ಮೋಸಕ್ಕೆ ಒಳಗಾದೆ. ಘೋರಾರಣ್ಯದ ಗೋವನ್ನು ಕೊಂದು ಪಾಪಕ್ಕೆ ಒಳಗಾದೆ, ಅಯ್ಯೋ ಮೋಸಕ್ಕೆ ಒಳಗಾದೆ. ಕೊಂದ ಪಾಪದ ಫಲವನ್ನು ಈಗ, ಕೊಂದ ಪಾಪದ ಫಲವನ್ನು ಈಗ ತೀರುವುದೆಂದು ಧರೆಯೊಳಗೆ. ಅಕಟಕಟ ಗೋ ಅಧ್ಯಯ ಮಾಡಿ ಪಾಪಕ್ಕೆ, ಅಯ್ಯೋ ಮೋಸಕ್ಕೆ ಒಳಗಾದೆ. ಎಂತಹ ಅನರ್ಥವಾಯಿತು. ಈಗ ನಾನೇನು ಮಾಡಲಿ? ನಾನು ಹೊಡೆದ ಒಂದು ಸಣ್ಣ ಕಲ್ಲಿನಿಂದ ಈ ಗೋವು ಮೃತಪಟ್ಟು ಹೋಯಿತಲ್ಲ, ಈಗ ಯಾರ ಮೊರೆ ಹೋಗಲಿ? ಅಗ್ರಜ, ಇದೋ ನಮಸ್ಕರಿಸುವೆನು. ಕೃಷ್ಣ, ನಿನಗೆ ಮಂಗಳವಾಗಲಿ. ಮೇಲೇಳು. ಅಣ್ಣ, ಇದೇನಣ್ಣ, ಸದಾ ಸೂರ್ಯ ಚಂದ್ರರ ಕಾಂತಿಯಂತೆ ಕಂಗೊಳಿಸುತ್ತಿದ್ದ ಈ ನಿಮ್ಮ ಮುಖ ಕಮಲವು ಈ ರೀತಿ ಬೆಂದ ತಾವರೆಯಂತೆ ಬಾಡಿರಲು ಕಾರಣವೇನಣ್ಣ? ಏನೆಂದು ಹೇಳಲಿ ಕೃಷ್ಣ? ಇಂದು ಪ್ರಾತಃ ಕಾಲ ವನವಿಹಾರಕ್ಕೆ ತೆರಳುತ್ತಿರುವಾಗ ಒಂದು ಗೋವು ನನ್ನನ್ನೇ ಹಿಂಬಾಲಿಸುತ್ತಿತ್ತು. ಅದನ್ನು ನಾನು ಒಂದು ಸಣ್ಣ ಕಲ್ಲಿನಿಂದ ಹೊಡೆದೆ. ಅದು ಅಲ್ಲಿಯೇ ಮೃತಪಟ್ಟು ಹೋಯಿತು ಕೃಷ್ಣ, ಮೃತಪಟ್ಟು ಹೋಯಿತು. ಏನು ಗೋಹತ್ಯೆಯೇ? ಎಂತಹ ಕಾರ್ಯವನ್ನು ಮಾಡಿದೆಯಣ್ಣ? ಇದು ನಮ್ಮ ವಂಶಕ್ಕೆ ಕಳಂಕವಲ್ಲವೇ? ಹೌದು ಕೃಷ್ಣ, ಇದಕ್ಕೆ ತಕ್ಕ ಪರಿಹಾರವಾದರೂ ಏನು? ಅಣ್ಣ, ಚಿಂತಾಯಾಸ್ಮಿ ಚಿತಾಯಾಸ್ಮಿ ಬಿಂದು ಮಾತ್ರ ವಿಶೇಷಿತ. ಚಿತಾ ದಹತಿ ನಿರ್ಜೀವಂ, ಚಿಂತಾ ದಹತಿ ಸಜೀವಂ ಎಂಬಂತೆ ಮಿಂಚಿ ಹೋದ ಈ ಕಾರ್ಯಕ್ಕೆ ಚಿಂತಿಸಿ ಫಲವಿಲ್ಲವಲ್ಲ. ಆದ್ದರಿಂದ ಇಂದಿನಿಂದ 21 ದಿನಗಳ ಕಾಲ ಅನೇಕ ಪುಣ್ಯ ನದಿಗಳಲ್ಲಿ ಮಿಂದು 16 ಪುಣ್ಯ ಕ್ಷೇತ್ರಗಳನ್ನು ದರ್ಶನ ಮಾಡಿ ಭೂ ಪ್ರದಕ್ಷಿಣೆಯನ್ನು ಮಾಡಿಕೊಂಡು ಬಂದಿದ್ದೆ. ಆದರೆ ಈ ನಿಮ್ಮ ಗೋಹತ್ಯೆಯ ದೋಷವು ನಿವಾರಣೆಯಾಗುವುದೆಂದು ನಮ್ಮ ಗುರುಗಳಾದ ಸಾಂದೀಪಿನಿ ಮುನಿಗಳು ಹೇಳುತ್ತಿದ್ದರು. ನೀನೂ ಸಹ ಅದರಂತೆ ಮಾಡುವವನಾಗಣ. ಅಣ್ಣ, ಸ್ವಲ್ಪ ಎಚ್ಚರದಿಂದಿರು. ಅಣ್ಣ, ಸ್ವಲ್ಪ ನಿಲ್ಲಿ. ನಿನ್ನೆ ನಿಮ್ಮ ರಾಜ್ಯಸಭೆಗೆ ದುರ್ಯೋಧನನು ಬಂದಿದ್ದೇನೆಂದು ತಿಳಿದೆನು, ಹೌದೇನಣ್ಣ? ಹೌದು ಕೃಷ್ಣ, ಬಂದಿದ್ದನು. ಕಾರಣ?
ಕೌರವರಿಗೂ ಪಾಂಡವರಿಗೂ ಘೋರ ಯುದ್ಧವಾಗುವುದು. ಅದರಲ್ಲಿ ನನ್ನ ಸಹಾಯವನ್ನು ಅಪೇಕ್ಷಿಸಿ ಬಂದಿದ್ದನು. ನಾನು ಅವನಿಗೆ ಸಹಾಯವನ್ನು ನೀಡುವುದಾಗಿ ಅಭಯವನ್ನಿತ್ತೆ. ಆದರೆ ಈಗ ನೀವು ಭೂ ಸಂಚಾರಕ್ಕೆ ಹೋದರೆ ಪಾಪ ಆತನ ಗತಿ. ಸರಿ ಸರಿ, ಅವರವರು ಅಣ್ಣ ತಮ್ಮಂದಿರೇನವೇನಯ್ಯ, ಬಿಡು, ಏನಾದರೂ ಮಾಡಿಕೊಳ್ಳಲಿ. ಈಗ ಸದ್ಯಕ್ಕೆ ನನ್ನ ಪಾಪ ಪರಿಹಾರವಾದರೆ ಸಾಕು, ನಾನಿನ್ನು ಹೊರಡುವೆನು. ನಿಮಗೆ ಮಂಗಳವಾಗಲಿ, ಹೋಗಿ ಬನ್ನಿ ಅಣ್ಣ. ಹಾ, ಮರೆತಿದ್ದೆನು ಕೃಷ್ಣ, ಏನಣ್ಣ? ನೀನು ಅರ್ಜುನನ ಸಾರಥ್ಯವನ್ನು ವಹಿಸಿರುವೆ ಎಂದು ಕೇಳಿಪಟ್ಟೆ. ಹಾಗೆ ನೆಪ ಮಾತ್ರಕ್ಕೆ ಒಪ್ಪಿಕೊಂಡಿರುವೆನಣ್ಣ. ಹಾಗಲಿ ಕೃಷ್ಣ, ಆದರೆ ನನ್ನ ಪ್ರಿಯ ಶಿಷ್ಯನಾದ ದುರ್ಯೋಧನನ ಕಡೆ ಸ್ವಲ್ಪ ಎಚ್ಚರದಿಂದಿರು. ಆಗಲಿ. ಆ ನಿಮ್ಮ ಪ್ರಿಯ ಶಿಷ್ಯನನ್ನು ಈ ನನ್ನ 2 ನೇತ್ರದ್ವಯಗಳಿಂದ ಚೆನ್ನಾಗಿ ನೋಡಿಕೊಳ್ಳುವೆ. ನೀವಿನ್ನು ನಿಶ್ಚಿಂತೆಯಿಂದ ನಡೆಯಿರಿ. ಹಾಗೆ ಆಗಲಿ ಕೃಷ್ಣ. ಬೇಕಾದ ಅರ್ಧ ರಾಜ್ಯವನ್ನು ಆ ದುರ್ಯೋಧನನು ಕೊಡಬಾರದೆ. 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸವನ್ನು ಮುಗಿಸಿಕೊಂಡು ಬಂದರು. ಆಮೇಲೆ ಅರ್ಧ ರಾಜ್ಯವನ್ನು ಕೊಡಬಾರದೆ. ಅಯ್ಯೋ ದೈವವೇ, ಇನ್ನ ಎಷ್ಟು ದಿನ ಈ ನನ್ನ ಮನಸ್ಸು ಪಳ ಪಳ ಅನ್ನುತ್ತಿರುವುದಲ್ಲ, ಕಾರಣವೇನು? ದ್ವಾರಕೆ ಹೋದ ಅರ್ಜುನನು ಇನ್ನು ಬರದೇ ಇರೋದು ಕಾರಣವೇನು? ವಾಸುದೇವ, ಸರ್ ಗೊತ್ತಿರಲಿಲ್ಲ ವಾಸುದೇವ, ಆಗುವುದಾದರೂ ಏನನ್ನ ಶ್ರೀಕೃಷ್ಣ ಪರಮಾತ್ಮನು ನಮ್ಮ ಪಕ್ಷವೊಯ್ದುವಂತೆ ಸಮ್ಮತಿಸಿದನು. ಇನ್ನೇನು ಇಷ್ಟರಲ್ಲೇ ಪರಮಾತ್ಮನ ಆಗಮನವಾಗು. ಅರ್ಜುನ, ಹಾಗಾದರೆ ಅಂತಃಪುರಕ್ಕೆ ಹೋಗೋಣ, ನಡೆ. ಆಗಬಹುದು.